ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುನಂದ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಳ್ಳಿಕಾಯಿ ಉಪ್ಪಿನಕಾಯಿ. ನಾನಿಲ್ಲಿ ಚಳ್ಳಿಕಾಯಿನ ಮೊದಲನೇದಾಗಿ ತೊಳೆದ್ಬಿಟ್ಟು ಬಿಡಿಸ್ಕೊಂಡು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಆದರೆ ತುಂಬನ್ನು ಮಾತ್ರ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬೇಡಿ. ತುಂಬಿದ್ರೇ ಒಳ್ಳೆ ರುಚಿ ಕೊಡೋದು. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನಾನು ಎಷ್ಟು ಕ್ವಾಂಟಿಟಿ ಆಗೋಷ್ಟು ತೊಗೊಂಡಿದ್ದೀನಿ ಅಂತ. ಒಂದು ಪಾತ್ರೆ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ಹಾಕೋದಕ್ಕೆ ಮಸಾಲೆ ಐಟಮ್ಸ್ ಮಾಡ್ಕೊಳ್ಬೇಕು ಅಂತ ಏನು ಅಂತ ನಾನು ಹೇಳ್ತೀನಿ ನೋಡಿ. ನಾನು 1 ಬೌಲ್ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದೇ ಬೌಲ್ ತೊಗೊಂಡಿರೋದು ಸಾಸಿವೆ. ಆದಮೇಲೆ ಮೆಂತೆಕಾಳು ತೊಗೊಂಡಿದ್ದೀನಿ. ಮೆಂತೆಕಾಳು ಒಂದು 5 ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ. 5 ಚಮಚ ಆಗೋಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ಆ ಕ್ವಾಂಟಿಟಿಗೆ ಇಷ್ಟು ಮೆಂತೆಕಾಳು ಹಾಕಿದ್ರೆ ಸಾಕು ಅಂತ ಅಷ್ಟೇ ತೊಗೊಂಡಿದ್ದೀನಿ. ಮತ್ತು 1 ಬೌಲ್ ಆಗೋಷ್ಟು ಬೆಳ್ಳುಳ್ಳಿನ ಈ ರೀತಿ ಪುಳ್ಕ ಮಾಡಿಬಿಟ್ಟು ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಬೆಳ್ಳುಳ್ಳಿ ಆಗಾದಮೇಲೆ ಖಾರದ ಪುಡಿ. ಖಾರ ನನಗೆ ಜಾಸ್ತಿ ಬೇಕು ಅಂತ ನಾನು ಖಾರ ಜಾಸ್ತಿ ತೊಗೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಖಾರ ತೊಗೊಂಡಿದ್ದೀನಿ. ಇವಾಗ ಮಸಾಲ ಐಟಮ್ಸ್ನ ರುಬ್ಬೋದಕ್ಕೋಸ್ಕರ ನಾನು ಮಿಕ್ಸಿಗೆ ಮೆಂತೆಕಾಳು ಹಾಕೋತಾ ಇದ್ದೀನಿ. ಮೆಂತೆಕಾಳು ಹಾಕಿದ್ಮೇಲೆ ಅದೇ 1 ಬೌಲ್ ಸಾಸಿವೆ ಇಟ್ಟಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ಅದಾದಮೇಲೆ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿನ ಜಾಸ್ತಿ ಹಾಕೋತಾ ಇದ್ದೀನಿ. ನೀವು ಖಾರ ಕಡಿಮೆ ತಿನ್ನೋದಾದರೆ ಖಾರ ಕೂಡ ಕಡಿಮೆ ಹಾಕೋಬೋದು. ಹಾಗೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನೋಡಿ. 2 ಚಮಚ ಆಗೋಷ್ಟು ಅರಿಶಿನ ಪುಡಿ ತೊಗೊಂಡು ಅದನ್ನು ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಆಗಾದಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. 1 ಬೌಲ್ ಇಟ್ಕೊಂಡಿದ್ನಲ್ಲ ಅಷ್ಟೇ ಬೆಳ್ಳುಳ್ಳಿ ಸಾಕು ಅಂತ ಅಷ್ಟನ್ನೇ ಹಾಕೋತಾ ಇದ್ದೀನಿ. ಬೇರೆ ಉಪ್ಪಿನಕಾಯಿಗಳಿಗೆಲ್ಲ ನೀರು ಮುಟ್ಟಿಸ್ದೇ ಮಾಡಬೇಕು, ಆದರೆ ಈ ಉಪ್ಪಿನಕಾಯಿನ ನೀರು ಹಾಕಿನೇ ಮಾಡಬೇಕು. ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟೆ ರುಬ್ಬೇಕು ಇದನ್ನು. ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕೋಬೋದು, ಆದರೆ ನಿಮ್ಮ ಕ್ವಾಂಟಿಟಿ ತಕ್ಕನಾಗೆ ನೀವು ಉಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನನ್ನ ಕ್ವಾಂಟಿಟಿಗೆ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡಬೇಕು. ನುಣ್ಣಗೆ ರುಬ್ಕೊಂಡು ಬರೋಣ. ಹಾಗೆ ಅದಕ್ಕೂ ಮುಂಚೆ ಚಳ್ಳಿಕಾಯಿಗಳ ಹಾಗೆ ಹಾಕಕ್ಕೆ ಬರಲ್ಲ. ಅದನ್ನು ಒಂದು ಸತಿ ಈ ರೀತಿ ಓಪನ್ ಮಾಡಬೇಕು. ಹೊಡೆದ್ಬಿಟ್ಟು ಈ ರೀತಿ ಒಂದೇ ಸತಿ ಹೊಡೆದ್ರೆ ಅದು ಒಂದೇ ಒಂದು ಸತಿ ಸ್ಮೂತಾಗಿ ಓಪನ್ ಆದರೆ ಮುಗೀತು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಹಾಕೋ ಮಸಾಲ ಅದಕ್ಕೆ ಚೆನ್ನಾಗಿ ಹಿಡ್ಕೊಳತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಈ ರೀತಿ ಜಜ್ಜಿಬಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವೇ ನೋಡ್ಬೋದು ಅದೆಲ್ಲ ಹೇಗೆ ಲೊಳೆ ಬಿಡ್ತಾ ಇದೆ ಅಂತ. ಈ ರೀತಿ ಎಲ್ಲನೂ ಜಜ್ಜಿಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ರುಬ್ಬಿರೋ ಅಂಥ ಮಸಾಲ ಏನು ಹಾಕಿದ್ನಲ್ಲ ಅದನ್ನು ಈಗ ಇದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ, ಕಲಸೋದಕ್ಕೆ. ಇವಾಗ ಇದನ್ನು ಕ್ಲೀನಾಗಿ ಕಲಸೋಣ. ಎಲ್ಲ ಕಡೆನೂ ಅದು ಮಸಾಲ ಹಿಡಿಯೋ ಹಾಗೆ ಕಲಿಸ್ಬೇಕು. ಹಾಗೆ ನಾನು ನೀರು ಹಾಕೋತಾ ಇದ್ದೀನಿ ನೋಡಿ. ನಿಮಗೆ ಕಪ್ ಕೂಡ ತೋರಿಸ್ತೀನಿ ಯಾವ ಗ್ಲಾಸಿಂದ ನಾನು ಎಷ್ಟು ನೀರು ಹಾಕ್ಕೊಂಡೆ ಅಂತ. ಅದಕ್ಕೂ ಮುಂಚೆ ನಾನು ಈ ರೀತಿ ಕಲಿಸ್ತೀನಿ. ಮಸಾಲ ಎಷ್ಟು ಚೆನ್ನಾಗಿ ಅವೆಲ್ಲ ಹಿಡ್ಕೊಳುತ್ತೋ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿ. ಹಾಗೆ ಏನಾದರೂ ಸ್ವಲ್ಪ ನಿಮಗೆ ಮಸಾಲ ಗಟ್ಟಿ ಅನ್ನಿಸ್ತು, ತುಂಬ ಡ್ರೈನೆಸ್ ಆಯಿತು ಅಂತ ಅಂದ್ಕೊಳ್ಳಿ ಉಪ್ಪಿನಕಾಯಿ, ನೀವು ಮತ್ತೆ ನೀರು ಹಾಕ್ಕೊಂಡ್ಬಿಟ್ಟು ಈಗಲೇ ಕಲಸೋ ಟೈಮಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಬಿಟ್ಟು ಇಟ್ಕೋಬೋದು. ನೋಡಿ ನೀರು ಹಾಕೋತಾ ಇದ್ದೀನಿ. ನನಗೆ ಯಾಕೋ ತುಂಬ ಡ್ರೈನೆಸ್ ಫೀಲ್ ಆಯಿತು ಅಂತ ನಾನು 1 ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಗೆ ನೋಡ್ಬೋದು ನೀವು ಲೋಟ, ಆ ಲೋಟದಿಂದ ನಾನು 1.5 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಅಳತೆ ಲೋಟನ ತೊಗೊಂಡ್ಬಿಟ್ಟು ನಿಮಗೆ ಯಾವ ಅಳತೆಯಲ್ಲಿ ಬೇಕು ಉಪ್ಪಿನಕಾಯಿ ಅಂತ ನೋಡ್ಬಿಟ್ಟು ನೀವು ನೀರನ್ನ ಹಾಕೋಬೋದು. ಇದನ್ನು ಈ ರೀತಿ ಕಲಸಾದ್ಮೇಲೆ 3 ದಿವಸ ಬಿಸಿಲಲ್ಲಿಟ್ಟು ಒಳಗಡೆ ತಗೊಂಡ್ಬಿಟ್ರೆ ಆಯಿತು, ಉಪ್ಪಿನಕಾಯಿ ರೆಡಿಯಾಗಿಬಿಡುತ್ತೆ. ಆದರೆ ನೆನಪಿರಲಿ, ಬಿಸಿಲಲ್ಲಿ ಇಡಬೇಕಾದ್ರೆ ಹಾಗೆ ಓಪನ್ ಮಾಡಿ ಇಡಬೇಡಿ. ಮೇಲೆ ಏನಾದರೂ ಬಟ್ಟೆ ಹಾಕ್ಬಿಟ್ಟಿಡಿ.
3 ದಿನ ಉಪ್ಪಿನಕಾಯಿನ ಬಿಸಿಲಲ್ಲಿಟ್ಟಾದಮೇಲೆ ಈ ರೀತಿ ನಾನು ಒಂದು ಬೌಲ್ಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ನೋಡ್ಬೋದು ಬಣ್ಣ ಎಷ್ಟು ಚೇಂಜ್ ಆಗಿದೆ, ಚಳ್ಳಿಕಾಯಿ ಎಲ್ಲ ಮಸಾಲ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ. ರುಚಿ ಅಂತೂ ತುಂಬಾ ಚೆನ್ನಾಗಾಗಿದೆ. ಮನೇಲಿ ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಬೇಕು ದಯವಿಟ್ಟು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ಸಪೋರ್ಟಿವ್ನೆಸ್ ಅಂತ ಸಿಗುತ್ತೆ.